ಏನ್ರಿ ದೇವದೂತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಗಾಳಿಯಾಗಿ ಸೇವೆ ಮಾಡ್ತಾ ಇದೆ, ಮಣ್ಣಾಗಿ ಸೇವೆ ಮಾಡ್ತಾ ಇದೆ, ಬೆಂಕಿಯಾಗಿ ಸೇವೆ ಮಾಡ್ತಾ ಇದೆ, ನೀರಾಗಿ ಸೇವೆ ಮಾಡ್ತಾ ಇದೆ. ನೀರು ಒಂದು ರೀತಿಯಲ್ಲಿ ಸೇವೆ, ಗಾಳಿ ಇನ್ನೊಂದು ರೀತಿಯಲ್ಲಿ ಸೇವೆ, ಬೆಂಕಿ ಇನ್ನೊಂದು ರೀತಿಯಲ್ಲಿ ಸೇವೆ. ದೇವರ ಮಾತಿಗೆ ಒಳಪಟ್ಟು ಇವರೆಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಆ ಸೇವಕರ ಮೂಲಕ ನಾವು ಸೇವೆ ಅನುಭವಿಸ್ಕೊಳ್ತಾ ಇದ್ದೀವಿ, ಅಂದರೆ ಸೇವೆ ಪಡಿತಾ ಇದ್ದೀವಿ ನಾವು ದೇವದೂತರ ಮೂಲಕ. ಮಣ್ಣು ನಮಗೋಸ್ಕರ ಸೇವೆ ಮಾಡ್ತಾ ಇಲ್ಲ. ನೀನು ಮಣ್ಣಲ್ಲಪ್ಪ, ನೀನು ಸಾಕ್ಷಾತ್ ದೇವರ ಮಗನಪ್ಪ. ನೀನು ದೇವರ ಮಗನಪ್ಪ, ದೇವರ ಮಗನು, ದೇವರ ಮಗಳು ನೀನು. ನಮ್ಮೆಲ್ಲರಿಗೋಸ್ಕರ ಈ ಪ್ರಕೃತಿ ಪಂಚಭೂತಗಳು ಅಂದರೆ ದೇವದೂತರು. ಈ ದೇವದೂತರು ನಮಗೋಸ್ಕರ ಏನಾಗ್ತಾ ಇದೆ ಗೊತ್ತಾ? ಸೇವೆ ಮಾಡ್ತಾ ಇದೆ. ಸೇವೆ, ಆಹಾರ, ನಮ್ಮ ಹಸಿವನ್ನು ತೀರಿಸ್ತಾ ಇದೆ, ನಮ್ಮ ಕೋರಿಕೆಯನ್ನು ತೀರಿಸ್ತಾ ಇದೆ, ನಮಗೆ ಸೇವೆ ಮಾಡ್ತಾ ಇದೆ ಪ್ರಿಯರೇ. ಸೇವೆ ಮಾಡುವಂಥ ಅಪ್ಪಣೆ ಯಾರು ಕೊಟ್ಟಿದ್ದಾರೆ ಪ್ರಿಯರೇ? ನಮ್ಮ ತಂದೆ ಪ್ರಿಯರೇ. ಅವರು ಸರ್ವೇಶ್ವರನು ಪ್ರಿಯರೇ. ಅವರ ಮುಂದೆ ಇವರೆಲ್ಲರೂ ನಿಂತ್ಕೊಂಡಿದ್ದಾರೆ ಪ್ರಿಯರೇ. ನಿಂತುಕೊಂಡು ದೇವರ ಮಾತಿಗೆ ಒಳಪಟ್ಟು ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರಿಗೆ ಸೇವೆ. ಅಪ್ಪ, ನಾನು ಹಣ್ಣಾಗಿ ಹೋಗ್ಬೇಕಾ? ಹೋಗ್ತೀನಪ್ಪ. ದೇವರೇ, ನಾನು ಏನಾಗಿ ಹೋಗಲಿ ದೇವರೇ? ನೀನು ತರಕಾರಿಯಾಗಿ ಹೋಗಪ್ಪ. ದೇವರೇ, ನೀನು ನೀರಾಗಿ ಹೋಗಪ್ಪ. ದೇವರೇ, ನಾನೇನಾಗಿ ಹೋಗಲಿ? ನೀನು ಕೋಳಿಯಾಗಿ ಹೋಗಪ್ಪ, ನೀನು ಮೇಕೆ ಆಗಿ ಹೋಗಪ್ಪ, ನೀನು ಪಶುವಾಗಿ ಹೋಗಪ್ಪ, ನೀನು ಇನ್ನೊಂದಾಗಿ ಹೋಗಪ್ಪ. ಆಯಿತು ದೇವರೇ, ಹೋಗ್ತೀವಿ ದೇವರೇ. ಹೋಗಿ ನಿನ್ನ ಮಕ್ಕಳಿಗೆ ಸೇವೆ ಮಾಡಬೇಕಲ್ವ ದೇವರೇ? ಹೌದು, ಮಾಡ್ತೀವಿ ದೇವರೇ. ಇವರೆಲ್ಲರೂ ನಿನ್ನ ಮಕ್ಕಳು ದೇವರೇ. ನಿನ್ನ ಮಕ್ಕಳಾಗಿರುವಂಥ ಇವರಿಗೆ ನಾವು ಸೇವೆ ಮಾಡೋದಕ್ಕೆ ಹೋಗ್ತೀವಿ ದೇವರೇ. ನಿಮ್ಮ ಮಾತಿಗೆ ಒಳಪಟ್ಟು ಹೋಗ್ತೀವಿ ದೇವರೇ ಅಂತ ಹೇಳಿ, ಒಂದು ಹಣ್ಣುಗಳು ನಿಮಗೋಸ್ಕರ ಬಲಿ ಆಗ್ತಾ ಇದೆ, ಒಂದು ಕಾಯಿಗಳು ನಿಮಗೋಸ್ಕರ ಬಲಿ ಆಗ್ತಾ ಇದೆ, ಒಂದು ಜೀವಿಗಳು ನಿಮಗೋಸ್ಕರ ಬಲಿ ಆಗ್ತಾ ಇದೆ. ಇವೆಲ್ಲ ಯಾರಿಗೋಸ್ಕರ ಬಲಿ ಆಗ್ತಾ ಇದೆ ಗೊತ್ತಾ? ನಿನಗೋಸ್ಕರ.